ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಜೋರಾಯಿತು ಒಳ ಮೀಸಲಾತಿಯ ಜಟಾಪಟಿ. ಒಳ ಮೀಸಲಾತಿ ಜಾರಿಗೋಸ್ಕರ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ನಲ್ಲಿ ಹಾಗಾದ್ರೆ ಏನೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ, ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ. ಒಳ ಮೀಸಲಾತಿ ಜಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಕರೆಯಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವಂತಹ ವಿಶೇಷ ಸಂಪುಟ ಸಭೆ. ಒಳ ಮೀಸಲಾತಿ ಗೊಂದಲ ಪರಿಹಾರಕ್ಕಾಗಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಒಳ ಮೀಸಲಾತಿ ಜಾರಿಯ ಪರ ವಿರೋಧ ಹೆಚ್ಚಾಗಿದೆ, ಹೀಗಾಗಿ ಆಕ್ರೋಶ ಹೆಚ್ಚಾಗಿರೋದ್ರಿಂದ ಅದರ ಬೆನ್ನಲ್ಲೇ ಸಭೆ ಕರೆದಿದ್ದಾರೆ. ಇನ್ನು ಸಂಪುಟ ಸಭೆಗೂ ಮುನ್ನ ದಲಿತ ಸಚಿವರಿಂದ ಮೀಟಿಂಗ್ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್ ಹಾಗೂ ಮಾಜಿ ಸಂಸದ ಚಂದ್ರಪ್ಪ ಅವರು ಕೂಡ ಭಾಗಿಯಾಗ್ತಾರೆ. ಮೀಸಲಾತಿ ಹಂಚಿಕೆಯ ಬಗ್ಗೆ ದಲಿತ ಸಚಿವರಿಂದ ಚರ್ಚೆ ಆಗಲಿದೆ. ಬಲಗೈ ಸಮುದಾಯ, ಎಡಗೈ ಸಮುದಾಯದ ಸಚಿವರಿಗೆ ಸ್ವಾಮೀಜಿಗಳು ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರದ ಮೇಲೆ ಬಲಗೈ ಮತ್ತು ಎಡಗೈ ಸಚಿವರ ಭವಿಷ್ಯ ನಿಂತಿದೆ. ಹೊಸ ವರ್ಗೀಕರಣ ಮೂಲಕ ಸಮಸ್ಯೆ ಪರಿಹರಿಸುತ್ತಾ ಸರ್ಕಾರ ನೋಡ್ಬೇಕಿದೆ. 2 ಗಂಟೆಗೆ ಆಗೋ ಮೀಟಿಂಗಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡಿದ್ದೀರಿ ಅಂತ ಹೇಳಿದ್ದೀವಿ. ಅವರು ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ, ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ್ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಕ್ಯಾಬಿನೆಟ್ ಡಿಸಿಷನ್ನು ಇವತ್ತು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ಒಗ್ಗಟ್ಟಿದೆ, ಒಮ್ಮತ ಇದೆ. ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಆಗಿದೆ. ಇದಕ್ಕಿಂತ ಒಗ್ಗಟ್ಟಿಲ್ಲೇನು ಬೇಕು, ಇದಕ್ಕಿಂತ ಒಮ್ಮತ್ತಿಲ್ಲೇನು ಬೇಕು? 17 ಮೇಲೆ 15 ತರುವತ್ತೆ ರೇಷಿಯೋ ಹಂಚಿಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಂದುದ ಬಗ್ಗೆ ಚರ್ಚೆ ಆಗ್ತದೆ, ಅದು ಬಿಟ್ಟರೆ ಏನಿದೆ? ಡೀಟೇಲ್ಸ್ ಕೊಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ಈಗಾಗಲೇ ಎಡಗೈ ಸಮುದಾಯ, ಬಲಗೈ ಸಮುದಾಯದಿಂದ ಅವರದ್ದೇ ಆದ ಅಂಶಗಳನ್ನ ಆಧಾರವಾಗಿಟ್ಕೊಂಡು ವಿರೋಧ ಪರ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಮತ್ತೊಂದು ಕಡೆ ದಲಿತ ಸಚಿವರ ಮೀಟಿಂಗ್ ಕೂಡ ಇದೆ. ಏನ್ ಚರ್ಚೆ ಆಗಬಹುದು ಅಂತ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ, ಸೌಖ್ಯ ರಾಜ್ಯದಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ನೇಮಕಾತಿ ಮಾಡ್ಲಿಕ್ಕೋಸ್ಕರ ಒಳ ಮೀಸಲಾತಿ ಹಂಚಿಕೆ ಆಗ್ಲೇಬೇಕಾದಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಕಡ್ಡಾಯವಾಗಿ ಬೇಕಾಗಿರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿರುವಂತದ್ದು. ಈ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲೇಬೇಕಾದಂತ ಒತ್ತಡ ಮತ್ತು ಅನಿವಾರ್ಯತೆ ರಾಜ್ಯ ಸರ್ಕಾರದ ಮೇಲೆ ಇರುವಂತದ್ದು. ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ 17%ಗೆ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಅನುಷ್ಠಾನವನ್ನ ಮಾಡಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಇದೀಗ ಒಳ ಮೀಸಲಾತಿಯನ್ನ 15% ಒಳಗಡೆನೆ ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲೆ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಇವತ್ತು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯದ ಮಧ್ಯೆ ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇರುವಂತದ್ದು. ಮತ್ತು ಬಲಗೈ ಸಮುದಾಯ ಸಂಪೂರ್ಣವಾಗಿ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ಇನ್ನೊಂದು ಬಾರಿ ಸರ್ವೆ ಆಗ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಒಂದ್ ಕಡೆ ಮಾಡ್ತಾ ಇದ್ರು ಸಹ ಸದ್ಯಕ್ಕೆ 15% ಒಳಗಡೆನೆ ಮೀಸಲಾತಿಯನ್ನ ಹಂಚಿಕೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂತದ್ದು. 2 ಫಾರ್ಮುಲಾದ ಮೇಲೆ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಚಿವರುಗಳು ಸಭೆಯನ್ನ ಮಾಡಿ ಒಂದ್ ಕಡೆ ಚರ್ಚೆಯನ್ನ ಮಾಡಿರುವಂತದ್ದು. 5, 4 ಮತ್ತು 1% ಶೇಕಡಾ ಮೀಸಲಾತಿಯನ್ನ ಹಂಚಿಕೆ ಮಾಡೋ ವಿಚಾರ ಒಂದ್ ಕಡೆ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ 5.3, 5.3 ಮತ್ತು 5.4 ಈ ನಿಟ್ಟಿನಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗಿರುವಂತದ್ದು. ಈಗಾಗಲೇ ಈ
ಮೀಸಲಾತಿ ಹಂಚಿಕೆ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರಾದಂತಹ ಎಸ್.ಸಿ. ಮಹದೇವಪ್ಪ, ಆರ್.ಬಿ. ತಿಮ್ಮಾಪುರ್ ಮತ್ತು ಕೆ.ಎಚ್. ಮುನಿಯಪ್ಪ ಅವರು ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನೊಂದು ಸಭೆ ಮಧ್ಯಾಹ್ನ 2 ಗಂಟೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಚೇಂಬರ್ ನಲ್ಲಿ ಆಗ್ತಾ ಇರುವಂತದ್ದು. ಹೀಗಾಗಿ ದಲಿತ ಸಚಿವರು ಎಲ್ಲರೂ ಸಹ ಒಟ್ಟಾರೆಯಾಗಿ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ಸಚಿವ ಸಂಪುಟದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸುವುದರ ಜೊತೆಗೇನೆ ಇವತ್ತು ಒಳ ಮೀಸಲಾತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.